ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ತೋರಿಸ್ಕೊಡ್ತಾ ಇರುವುದು ಆಲೂ ಪರೋಟ. ಇದು ತುಂಬಾ ಟೇಸ್ಟಿ ಹಾಗೂ ರುಚಿಕರವಾಗಿರುತ್ತೆ. ಇದು ಎರಡನೆಯ ಮಾದರಿಯ ಆಲೂ ಪರೋಟವಾಗಿರುತ್ತೆ. ಇದಕ್ಕೆ 2 ಕಪ್ನಷ್ಟು ಗೋಧಿ ಹಿಟ್ಟನ್ನು ತೆಗೆದುಕೊಳ್ಳಬೇಕು. 4 ಚಿಟಿಕೆಯಷ್ಟು ಉಪ್ಪನ್ನು ಹಾಕಿ ಇದಕ್ಕೆ ಸ್ವಲ್ಪ ನೀರನ್ನು ಹಾಕುತ್ತಾ ಮಿಕ್ಸ್ ಮಾಡಿಕೊಳ್ಳಬೇಕು. ಹಿಟ್ಟು ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿದರೆ ಚೆನ್ನಾಗಿ ಬರುತ್ತೆ. ಹೀಗೆ ನೀರನ್ನು ಹಾಕುತ್ತಾ ಚೆನ್ನಾಗಿ ಮಿಕ್ಸ್ ಮಾಡಿ. ಇದಕ್ಕೆ 1/4 ಟೇಬಲ್ ಸ್ಪೂನಿನಷ್ಟು ಎಣ್ಣೆಯನ್ನು ಹಾಕಿಕೊಳ್ಳಬೇಕು. ಚೆನ್ನಾಗಿ ನಾದಿಟ್ಟುಕೊಂಡು 10 ನಿಮಿಷ ಇದನ್ನು ಚೆನ್ನಾಗಿ ನೆನೆಯಲು ಬಿಡಿ. ನಾವು ಕುದಿಸಿಟ್ಟುಕೊಂಡ ಆಲೂಗಡ್ಡೆಯನ್ನು ತೆಗೆದುಕೊಳ್ಳಬೇಕು. ಹಾಗೆ ಇದನ್ನು ತುರಿದಿಟ್ಟುಕೊಳ್ಳಿ. ಇದು ನೀರಿನ ಅಂಶ ಇರಬಾರದು. ನೀರಿನ ಅಂಶ ಇದ್ದರೆ ಮಸಾಲ ಚೆನ್ನಾಗಿ ಬರುವುದಿಲ್ಲ. 1 ಈರುಳ್ಳಿಯನ್ನು ತೆಗೆದುಕೊಳ್ಳಿ. ನಿಮಗೆ ಎಷ್ಟು ಸಣ್ಣದಾಗಿ ಹೆಚ್ಚಕ್ಕೆ ಬರುತ್ತೆ ಅಷ್ಟು ಸಣ್ಣದಾಗಿ ಹೆಚ್ಚಿಕೊಳ್ಳಿ. ಮಿಕ್ಸಿ ಜಾರಿಗೆ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಕರಿಬೇವನ್ನು ಹಾಕಿಕೊಳ್ಳಿ. 1 ಬೆಳ್ಳುಳ್ಳಿಯನ್ನು ಹಾಕಿಕೊಳ್ಳಿ. 2 ಹಸಿಮೆಣಸಿಕಾಯನ್ನು ಹಾಕಬೇಕು. ಇದನ್ನು ಮಿಕ್ಸಿ ಜಾರಿಗೆ ಹಾಕಿ 2 ರೌಂಡು ಮಿಕ್ಸಿ ಮಾಡಿಕೊಳ್ಳಿ. ಇದಕ್ಕೆ 2 ಟೇಬಲ್ ಸ್ಪೂನ್ ಅದೇ ಮಸಾಲವನ್ನು ಹಾಕಿ ಕಟ್ ಮಾಡಿಟ್ಟುಕೊಂಡ ಕೊತ್ತಂಬರಿಯನ್ನು ಹಾಕಬೇಕು. ಹಾಗೆ ಸ್ವಲ್ಪ ಕರಿಬೇವನ್ನು ಕೂಡ ಹಾಕಿಕೊಳ್ಳಬೇಕು. 1/4 ಟೇಬಲ್ ಸ್ಪೂನ್ ಗರಂ ಮಸಾಲ ಪುಡಿಯನ್ನು ಹಾಕಬೇಕು. ಹಾಗೆ 1/4 ಟೇಬಲ್ ಸ್ಪೂನ್ ಧನಿಯಾ ಪುಡಿಯನ್ನು ಹಾಕಿ ಸ್ವಲ್ಪ ಅರಿಶಿಣ ಪುಡಿಯನ್ನು ಹಾಕಿಕೊಳ್ಳಬೇಕು. ಇದಕ್ಕೆ 1/4 ಟೇಬಲ್ ಸ್ಪೂನ್ ಉಪ್ಪು ಅಥವಾ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿಕೊಳ್ಳಬಹುದು. ನಾವು ಸಣ್ಣದಾಗಿ ಕಟ್ ಮಾಡಿಟ್ಟುಕೊಂಡ ಈರುಳ್ಳಿಯನ್ನು ಕೂಡ ಇದಕ್ಕೆ ಹಾಕಿಕೊಳ್ಳಬೇಕು. ಹಾಗೆ ಇದನ್ನು ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ನಾವು ಒಬ್ಬಟ್ಟು ಹಾಗೂ ಹೋಳಿಗೆ ಮಾಡುವ ರೀತಿಯಲ್ಲಿ ಇದು ಗಟ್ಟಿಯಾಗಿ ಈ ಥರದಲ್ಲಿ ಆಲೂ ಬರಬೇಕು. ಹೂರ್ಣ ಥರ ಈ ಥರದಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಈ ನಾದಿಟ್ಟುಕೊಂಡ ಪರೋಟ ಹಿಟ್ಟನ್ನು ತೆಗೆದುಕೊಂಡು ಸ್ವಲ್ಪ 1 ಲಿಂಬೆ ಗಾತ್ರದಷ್ಟು ತೆಗೆದುಕೊಂಡು ಅದನ್ನು ರೌಂಡಾಗಿ ಲಟ್ಟಿಸಿಕೊಳ್ಳಿ. ಅದಕ್ಕೆ ಈ ಆಲೂ ಮಸಾಲವನ್ನು ಇಟ್ಟುಕೊಂಡು ಈ ಥರದಲ್ಲಿ ಇದನ್ನು ಫೋಲ್ಡ್ ಮಾಡಿಕೊಳ್ಳಬೇಕು. ಹೀಗೆ ಚೆನ್ನಾಗಿ ಫೋಲ್ಡ್ ಮಾಡಿಕೊಳ್ಳಿ. ಇದು ತುಂಬಾ ಸುಲಭವಾಗಿ ಆಗಿ ಟೇಸ್ಟಿಯಾಗಿ ಪರೋಟ ಚೆನ್ನಾಗಿ ಬರುತ್ತೆ. ಇದಕ್ಕೆ ಒಣ ಹಿಟ್ಟನ್ನು ಹಚ್ಚಿ ಪರೋಟವನ್ನು ಲಟ್ಟಿಸಿಕೊಳ್ಳಿ. ಈಗ ನೋಡಿ ಪರೋಟ ರೆಡಿಯಾಗಿದೆ. ಒಂದು ತವಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿಕೊಂಡು ನಾವು ಮಾಡಿಟ್ಟುಕೊಂಡ ಪರೋಟವನ್ನು ಇದಕ್ಕೆ ಹಾಕಿಕೊಳ್ಳಬೇಕು. ಇದರ ಮೇಲೆ ಸ್ವಲ್ಪ ಆಯಿಲನ್ನು ಹಚ್ಚಿಕೊಳ್ಳಬೇಕು. ಇದು ಸ್ವಲ್ಪ ಬಬಲ್ ಬಂದ ತಕ್ಷಣ ತಿರುವಿ ಹಾಕಿಕೊಳ್ಳಿ. ಅಂದರೆ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ. ಇದನ್ನು ಚೆನ್ನಾಗಿ ಬೇಯಿಸಿಕೊಳ್ಳಿ. ಆಲೂ ಪರೋಟ ನಿಮಗೆ ಕ್ರಿಸ್ಪಿಯಾಗಿ ಬೇಕೆಂದರೆ ಸ್ಲೋ ಫ್ಲೇಮಲ್ಲಿಟ್ಟುಕೊಂಡು ಚೆನ್ನಾಗಿ ಬೇಯಿಸಿ. ಅದು ತುಂಬಾ ರುಚಿಕರ ಹಾಗೂ ಟೇಸ್ಟಿಯಾಗಿ ಬರುತ್ತೆ. ನಿಮಗೆ ಸ್ಮೂತಾಗಿ ಬೇಕೆಂದರೂ ಲಟ್ಟಿಸಿ ಬೇಯಿಸಿಕೊಳ್ಳಬಹುದು. ಈ ಪರೋಟಗೆ ಸೈಡ್ ಡಿಶ್ ಆಗಿ ಮೊಸರು ತಿನ್ನಬಹುದು ಹಾಗೂ ಉಪ್ಪಿನಕಾಯಿ ಸಾಸ್ ಜೊತೆನೂ ತಿನ್ನಬಹುದು. ತುಂಬಾ ರುಚಿಕರವಾಗಿರುತ್ತೆ. ಇವಾಗ ನೋಡಿ ಆಲೂ ಪರೋಟ ರೆಡಿ. ಥ್ಯಾಂಕ್ ಯು ಆ್ಯಂಡ್ ಸಬ್ಸ್ಕ್ರೈಬ್ ಪ್ಲೀಸ್ ಫ್ರೆಂಡ್ಸ್.